to my YouTube channel, and this is Manvika from Mysuru. So yeah, today's vlog is about DPM that appears on the skin, which are very tiny. I'll show you the photo. I'll attach a photo of my mother. Adhan remove ಮಾಡ್ಸಕ್ಕೆ we are going to meet a dermatologist. ನನ್ನ ಫೇಸಲ್ಲಿ ಇತ್ತು ಆ್ಯಕ್ಚುಲಿ ಇವಾಗ ನಾನು ರಿಮೂವ್ ಮಾಡ್ಸ್ಕೊಂಡು ಬಂದಿದ್ದೀನಿ, ಬಟ್ ಬಿಫೋರ್ ದ ಹ್ಯಾವ್ ಅ ವಿಡಿಯೋ ಕ್ಲಿಪ್, ಸೊ ಐ ವಿಲ್ ಅಪ್ಲೋಡ್ ದ್ಯಾಟ್. ನಾನಿವಾಗ ಎಲ್ಲಿಗೆ ಹೋಗ್ತೀನಿ, ಯಾವ ಏರಿಯಾದಲ್ಲಿ ಹೋಗ್ತೀನಿ, ಯಾವ ಡಾಕ್ಟರ್ನ ಮೀಟ್ ಮಾಡ್ತೀನಿ, ಯಾವ ಟ್ರೀಟ್ಮೆಂಟ್ನ ಮಾಡಿಸ್ಕೊತೀನಿ ಅನ್ನೋದನ್ನು ಡೀಟೇಲ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ, ಈ ವ್ಲಾಗಲ್ಲಿ ನಾನು ಎಲ್ಲನೂ ಅಪ್ಲೋಡ್ ಮಾಡಿರ್ತೀನಿ ವಿತ್ ಅ ಡಿಸ್ಕ್ರಿಪ್ಷನ್. So if you guys want, you can check out and you can contact if you have the same issue, you can contact them. So yeah, let's begin and let's go. Let me meet you at the clinic. Bye. ಸೊ ಕ್ಲಿನಿಕ್ ಬಂದು ಈ ಕುವೆಂಪು ಸ್ಟ್ಯಾಚ್ಯೂ ಇಂದ ಕುವೆಂಪು ನಗರಕ್ಕೆ ಹೋಗೋ ರೋಡು, ICICI ಬ್ಯಾಂಕ್ ರೋಡಿಂದ ಒಂದು 200 ಮೀಟರ್ಸ್ ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲಿ ಸರ್ವತ್ ಸ್ಕಿನ್ ಆ್ಯಂಡ್ ಲೇಸರ್ ಕ್ಲಿನಿಕ್ ಅಂತ ಸಿಗುತ್ತೆ ನಿಮಗೆ. ಅದ್ರ ಆಪೋಸಿಟ್ ಒಂದು ದೊಡ್ಡ ಮರ ಇದೆ, ಸೊ ನೋಡ್ಕೋಬೋದು ಈ ರೋಡು. ಸೊ ಇಲ್ಲೇ ಮುಂದೆ ಲೆಫ್ಟ್ ಸೈಡಲ್ಲಿ ಕಾಣುತ್ತೆ ನಿಮಗೆ. ಸೊ ಡಾಕ್ಟರ್ ಬಂದು ನಿಮ್ಗೆ ಯಾವಾಗಲೂ ಸಿಗೋದಿಲ್ಲ, ಈವ್ನಿಂಗ್ ಟೈಮ್ ಅಷ್ಟೇ ಬರೋದು, 6 o'clock ಇಂದ 9 o'clock, ಆ್ಯಂಡ್ ಸಂಡೇಸ್ ಆಫ್ ಇರ್ತಾರೆ ಅವರು. ಸೊ ದಿಸ್ ಇಸ್ ದ ಕ್ಲಿನಿಕ್. ನೀವೇ ನೋಡ್ಬೋದು ಎಷ್ಟು ನೀಟಾಗಿ ವೆಲ್ ಮೇಂಟೈನ್ಡ್, ಎಕ್ವಿಪ್ಡ್ ಆ್ಯಂಡ್ ಹೈಜಿನಿಕ್ ಆಗಿದೆ. ಡಾಕ್ಟರ್ಸ್ ಆ್ಯಂಡ್ ಸ್ಟಾಫ್ಸ್ ತುಂಬ ಫ್ರೆಂಡ್ಲಿ ಇದ್ದಾರೆ. ಸ್ಟಾಫ್ ರೆಸ್ಪಾನ್ಸು ಕೂಡ ತುಂಬ ಚೆನ್ನಾಗಿದೆ, ಬೇರೆ ಕ್ಲಿನಿಕ್ ಥರ ಇಲ್ಲ. ಸೊ ನಾನು ದೊಡ್ಡಮ್ಮ ಇಬ್ಬರು ಬಂದಿದ್ವಿ ಮಾಡ್ಸೋಕ್ಕೆ ಅಂತ. ದಿಸ್ ಇಸ್ ಮಾಮ್, ಮೈ ಸಿಸ್ಟರ್ ಇಸ್ ಕ್ಯಾಮ್ರಾ ಶೈ ಆ್ಯಂಡ್ ದೊಡ್ಡಮ್ಮ. ನಾವು ಟ್ರೀಟ್ಮೆಂಟ್ಗಿಂತ ಮುಂಚೆ ಈ ಲಿಗ್ನೋಕೇನ್ ಅನ್ನೋದನ್ನು ಹಚ್ಕೋಬೇಕು. ಇಟ್ ಆ್ಯಕ್ಟ್ಸ್ ಲೈಕ್ ಎನ್ ಅನೆಸ್ಥೆಟಿಕ್. ಇಟ್ ಮೇಕ್ಸ್ ಅ ಸ್ಕಿನ್ ನಮ್ ಫಾರ್ ಸಮ್ 15 to 20 minutes ಸೊ ದ್ಯಾಟ್ ನಮಗೆ ಪೇಯ್ನ್ ಆಗಬಾರ್ದು ಅಂತ. ಅವರೇ ಒಂದು ಹಾಫ್ ಆನ್ ಅವರ್ ಆದಮೇಲೆ ಅವರೇ ಕರೀತಾರೆ. ಸೊ ಫಸ್ಟ್ ಟೈಮ್ ಮಾಡಿಸ್ತಿರ್ತಿದ್ರಿಂದ ಆ್ಯಂಡ್ ಸ್ಟಾರ್ಟಿಂಗ್ ಸ್ವಲ್ಪ ಸುಡುತ್ತೆ, ಸ್ವಲ್ಪ ನೋವಾಗುತ್ತೆ. ನಾಟ್ ದ್ಯಾಟ್ ಪೇನ್ಫುಲ್, ಬಟ್ ಅ ಲಿಟಲ್ ಪೇಯ್ನ್ ಆಗುತ್ತೆ ನಮಗೆ. ಸೊ ಹೆದರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ನಾನು ಮಾಡಿಸ್ತಿರೋದು ಎಲೆಕ್ಟ್ರೋಕಾಟ್ರಿ ಮೆಥಡ್, ಬಿಕಾಸ್ ಅಮ್ಮನೂ ಅದನ್ನೇ ಮಾಡಿಸಿದ್ರು ಆ್ಯಂಡ್ ಶಿ ಹ್ಯಾಡ್ ಅ ವೆರಿ ಗುಡ್ ರಿಸಲ್ಟ್ಸ್. ಸೊ ನಾನು ದೊಡ್ಡಮ್ಮನೂ ಅದನ್ನೇ ಮಾಡಿಸ್ಕೊಂಡ್ವಿ. ದೊಡ್ಡಮ್ಮಂಗೆ ಜಾಸ್ತಿ ಇತ್ತು ಆ್ಯಂಡ್ ಸ್ವಲ್ಪ ಡೀಪ್ ಇದ್ದಿದ್ದರಿಂದ ನನಗಿಂತ ಸ್ವಲ್ಪ ಜಾಸ್ತಿ ಪೇಯ್ನ್ ಆಯಿತು ಅಂತ ಹೇಳ್ತಿದ್ರು. ಬಟ್ ನಂಗೆ ಅಷ್ಟಾಗಲಿಲ್ಲ, ಬಿಕಾಸ್ ಐ ಗಾಟ್ ಟ್ರೀಟೆಡ್ ಅಟ್ ಮೈ ಇನಿಷಿಯಲ್ ಸ್ಟೇಜ್. ನನಗಿನ್ನೂ ಅಷ್ಟೊಂದು ದೊಡ್ಡದಾಗಿರಲಿಲ್ಲ. ಸೊ ಡಾಕ್ಟರ್ ನೇಮ್ ಬಂದು ಡಾಕ್ಟರ್ ದಯಾನಂದ TR ಅಂತ. ಇವ್ರ ಕ್ಲಿನಿಕಲ್ಲಿ ಆಲ್ಮೋಸ್ಟ್ ಆಲ್ ಟೈಪ್ ಆಫ್ ಸ್ಕಿನ್, ಹೇರ್ ಆ್ಯಂಡ್ ನೇಲ್ಸ್ ಟ್ರೀಟ್ಮೆಂಟ್ ಅವೈಲೇಬಲ್ ಇರುತ್ತೆ. ಮೇಯ್ನಾಗಿ ನಿಮಗೆ ಕಾಸ್ಮೆಟಿಕ್ ಸ್ಕಿನ್ ಸರ್ಜರಿ, ಹೇರ್ ಲಾಸ್, ಕೆಮಿಕಲ್ ಪೀಲ್ಸ್, ಸ್ಕಿನ್ ಗ್ರಾಫ್ಟಿಂಗು ಆ್ಯಂಡ್ ಲೇಸರ್ ಹೇರ್ ರಿಮೂವಲ್. ಅದಂತೂ ಇವಾಗ ತುಂಬ ಜನ ಮಾಡಿಸ್ಕೊತಿದ್ದಾರೆ, ನಿಮಗೆ ಗೊತ್ತು. ಸೊ ಟ್ರೀಟ್ಮೆಂಟೆಲ್ಲ ಆದಮೇಲೆ ಯು ಹ್ಯಾವ್ ಟು ಅಪ್ಲೈ ದ ಆ್ಯಂಟಿಬಯೋಟಿಕ್ ಕ್ರೀಮ್ ಸೊ ದ್ಯಾಟ್ ಅದು ಬರ್ನ್ ಆಗಿರೋ ಸ್ಕಾರ್ಸ್ ಯಾವುದು ಮಾರ್ಕ್ ಉಳಿಬಾರ್ದು ಅಂತ ಹೇಳ್ಬಿಟ್ಟು ದಿಲ್ ಗಿವ್ ದಿಸ್ HHV-ಸಿಡಿಕ್ ಆ್ಯಂಟಿಬಯೋಟಿಕ್ ಕ್ರೀಮ್ ಅಲಾಂಗ್ ವಿತ್ ಡರ್ಮಟೊಲಾಜಿಕಲಿ ಟೆಸ್ಟೆಡ್ ಸನ್ಸ್ಕ್ರೀನ್. ಸೊ ಇದು ನನ್ನ ಸೆಕೆಂಡ್ ಡೇ ಆಫ್ಟರ್ ದ ಟ್ರೀಟ್ಮೆಂಟ್ ಆ್ಯಂಡ್ ಡೇ ತ್ರೀ ಸ್ವಲ್ಪ ಡಾರ್ಕ್ ಅನಿಸುತ್ತೆ, ಬಟ್ ಗ್ರ್ಯಾಜುಯಲಿ ರಿಡ್ಯೂಸಸ್, ಸೊ ನೋ ವರೀಸ್. ಸೊ ಇದು ಬಂದು ಆಫ್ಟರ್ ಟ್ರೀಟ್ಮೆಂಟ್ 10 ಡೇಸ್ವರೆಗೂ ಫಾಲೋ ಮಾಡಬೇಕಾಗಿರೋ ಸ್ಕಿನ್ ಕೇರ್ ರೊಟೀನ್. ಫಸ್ಟು ಬಂದು ಫೇಸ್ ವಾಶ್ ಸಜೆಸ್ಟೆಡ್ ಬೈ ಡಾಕ್ಟರ್. ನೆಕ್ಸ್ಟ್ ಬಂದು ದ ಆ್ಯಂಟಿಬಯೋಟಿಕ್ ಕ್ರೀಮ್, ಮುಂಚೆ ಹೇಳ್ದಂಗೆ ಫಾರ್ ಸ್ಕಾರ್ ರಿಮೂವಲ್, ಆ್ಯಂಡ್ ಸನ್ಸ್ಕ್ರೀನ್. ಅದು ಕೂಡ ಡಾಕ್ಟರ್ ಸಜೆಸ್ಟ್ ಮಾಡಿರೋದೇ ಆಗಿರಬೇಕು, ಬಿಕಾಸ್ ಬೇರೆ ಎಲ್ಲ ವಿಲ್ ಬಿ ದ ಕಾಸ್ಮೆಟಿಕ್ ಸನ್ಸ್ಕ್ರೀನ್. ಸೊ ಪ್ಲೀಸ್ ಡೋಂಟ್ ಯೂಸ್ ದ್ಯಾಟ್. ಎವ್ರಿ 2 to 3 hours once you have to apply the sunscreen. ಅದನ್ನೇನು ಹೇಳೋ ಅವಶ್ಯಕತೆ ಇಲ್ಲ, ಐ ಗೆಸ್, ಬಿಕಾಸ್ ಯು ವಿಲ್ ಬಿ ನೋಯಿಂಗ್ ದ್ಯಾಟ್. ಡಾಕ್ಟರ್ ಕೂಡ ಪ್ರಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ್ಯಾವ ಟೈಮ್ಗೆ ಹ್ಯಾವ್ ಟು ಅಪ್ಲೈ ದ ಸನ್ಸ್ಕ್ರೀನ್. ಆ್ಯಂಡ್ ನಾನು ಯೂಸ್ ಮಾಡ್ತಿರೋ ಸನ್ಸ್ಕ್ರೀನ್ ಬಂದು ಸನ್ಬ್ಯಾನ್ ಸನ್ಸ್ಕ್ರೀನ್. ಇಟ್ಸ್ ಅ ವೆರಿ ಗುಡ್ ಸನ್ಸ್ಕ್ರೀನ್. ನಾನು ಮುಂಚೆ ಡರ್ಮಕೋ ಯೂಸ್ ಮಾಡ್ತಿದ್ದೆ, ಬಟ್ ಇಟ್ ವಾಸ್ ಕಾಸ್ಮೆಟಿಕ್, ಸೊ ಡಾಕ್ಟರ್ ಸಜೆಸ್ಟ್ ಮಿ ದಿಸ್. ಫೇಸ್ ವಾಶ್ ಬಂದು ಇಟ್ಸ್ ಅ ಸಲ್ಫೇಟ್ ಫ್ರೀ ಡರ್ಮಡ್ಯೂ ಫೇಸ್ ವಾಶ್ ಯೂಸ್ ಮಾಡ್ತಿರೋದು. ನಂದು ಒಂದು ಡೀಪ್ ಮೋಲ್ ಇತ್ತು, ಅದು ರಿಮೂವ್ ಮಾಡೋದ್ರಿಂದ ಒಂಥರ ಹೋಲ್ ಥರ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ದೆ ಗೇವ್ ದಿಸ್ ಟೆರಿ ಸ್ಟ್ರಿಪ್. ಯು ಹ್ಯಾವ್ ಟು ವೇರ್ ಇಟ್ ಆ್ಯಂಡ್ ಕೀಪ್ ಇಟ್ ಫಾರ್ 24 hours. ರಿಮೂವ್ ಮಾಡೋಂಗಿಲ್ಲ, ಮಾಡಿದ್ರೆ ಇಟ್ ಬಿಕಮ್ಸ್ ಬ್ಲ್ಯಾಕ್. ಸೊ ಅಲ್ಲಿಗೆ ಒಂದು ಸ್ವಲ್ಪ ಆ್ಯಂಟಿಬಯೋಟಿಕ್ ಕ್ರೀಮ್ ಹಾಕಿ ಯು ಹ್ಯಾವ್ ಟು ಪ್ಯಾಚ್ ಇಟ್. ದಿಸ್ ಈಸ್ ದ ಸ್ಕಿನ್ ಕೇರ್ ರೂಟೀನ್. ಇದನ್ನು ಮಾಡಿಕೊಂಡು ಯು ಹ್ಯಾವ್ ಟು ಕವರ್ ದ ಫೇಸ್ ಆ್ಯಂಡ್ ಯು ಕ್ಯಾನ್ ಗೋ ಟು ಯುವರ್ ಡ್ಯೂಟೀಸ್. ಸೊ ದಿಸ್ ಮೈ ಡೇ 5 ಆ್ಯಂಡ್ ನಂದು ಏನೇನು ಸ್ಪಾಟ್ಸ್ ಡ್ರೈ ಆಗಿತ್ತು ಬರ್ನ್ ಮಾಡಿರೋದು ಇಟ್ಸ್ ಫಾಲಿಂಗ್ ಆಫ್. ನೀವು ಕೀಳ್ಬಾರ್ದು, ಕಿತ್ತರೆ ಇಟ್ ಬಿಕಮ್ಸ್ ಬ್ಲ್ಯಾಕ್. ಆ್ಯಂಡ್ ಡೇ 6 ಕ್ಲಿಯರ್ ಕಟ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಂತ ಅನ್ನಿಸುತ್ತೆ ನನಗೆ. ಡೇ 7 ಸ್ವಲ್ಪ ಝೂಮಿನಲ್ಲಿ ವಿಡಿಯೋ ಮಾಡಿರೋದ್ರಿಂದ ಯು ಕ್ಯಾನ್ ಹ್ಯಾವ್ ಅ ಕ್ಲಿಯರ್ ಪಿಕ್ಚರ್. ಸೊ ಹ್ಯಾವ್ ಅ ಲುಕ್ ಎಟ್ ಮೈ ಫೇಸ್ ಗೈಸ್. ಇಟ್ಸ್ ಡೇ 10 ಆ್ಯಂಡ್ ನನ್ನ ಸ್ಕಿನ್ನಲ್ಲಿರೋ ಎಲ್ಲ ಡಾಟ್ಸು ಬಿದ್ದೋಗಿದೆ, ಫುಲ್ ಫ್ಲಾಲೆಸ್ ಆ್ಯಂಡ್ ಶೈನಿಂಗ್. ಸೊ ಇವಾಗ ನಿಮ್ಮ ಮೈಂಡಲ್ಲಿ ಉಳಿದಿರೋದು ಒಂದೇ ಕ್ವಶನ್, ಅದು ಬಂದು ಹೌ ಮಚ್ ಡಿಡ್ ಇಟ್ ಕಾಸ್ಟ್. ಸೊ ಲೆಟ್ ಮಿ ಬ್ರೇಕ್ ಡೌನ್ ಫಾರ್ ಯು.
ಫೇಸ್ಗೆ ಬಂದು they'll take you 3000 ಆ್ಯಂಡ್ ನೆಕ್ಕಿಗೆ ಬಂದು they'll take you 3000. ಫೇಸ್ ಆ್ಯಂಡ್ ನೆಕ್ ಬೋತ್ ಮಾಡಿಸ್ತೀರಾ ಅಂದರೆ ಇಟ್ ಟೇಕ್ಸ್ ಯು ಅರೌಂಡ್ 6000. ಇಟ್ಸ್ ಆಬ್ವಿಯಸ್. ಇನ್ನು ಎಷ್ಟು ಇದ್ರೂ ಅಷ್ಟೇ ತೊಗೋತಾರೆ ಅಂತ ಅಂದ್ಕೊಂಡ್ರೆ ನೋ, ಎಷ್ಟಿದೆ ಅದಕ್ಕೆ ತಕ್ಕಂಗೆ they'll take you the price. ಆ್ಯಂಡ್ ಮೆಡಿಸಿನ್ಸ್ಗೆ ಸಪ್ರೇಟ್ ಆ್ಯಂಡ್ ಫಾರ್ ದ ಟ್ರೀಟ್ಮೆಂಟ್ ಇಟ್ಸ್ ಸಪ್ರೇಟ್. ನಾನು ಮಾಡಿಸಿದ್ದು ಎಲೆಕ್ಟ್ರೋಕಾಟ್ರಿ ಮೆಥಡ್. ಮೈ ಮಾಮ್ ಆಲ್ಸೋ ಗಾಟ್ ಡನ್ ದ ಸೇಮ್ ಥಿಂಗ್. ಐ ಶೋ ಯು ದ ರಿಸಲ್ಟ್ಸ್ ಹಿಯರ್. ನೋಡಿ, ದಿಸ್ ಇಸ್ ದ ಡಿಫ್ರೆನ್ಸ್. ಸೊ ಮೆಡಿಸನ್ಗೆ ಎಷ್ಟಾಗುತ್ತೆ ಅಂದರೆ ಅರೌಂಡ್ 2000. ಫೇಸ್ ವಾಶ್, ಸನ್ಸ್ಕ್ರೀನ್ ಇದೆಲ್ಲ ಸೇರಿ ಆಲ್ಮೋಸ್ಟ್ ಅರೌಂಡ್ 2000 ಆಗುತ್ತೆ. ಏನಕ್ಕೆ ಅಲ್ಲೇ ತೊಗೋಬೇಕು ಅಂತಂದರೆ ಫೇಸ್ ವಾಶ್ ವಿಲ್ ಬಿ ಸಲ್ಫೇಟ್ ಫ್ರೀ ಆ್ಯಂಡ್ ಸನ್ಸ್ಕ್ರೀನ್ಸ್ ವಿಲ್ ನಾಟ್ ಬಿ ಕಾಸ್ಮೆಟಿಕ್. ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಇಟ್ ವಿಲ್ ಬಿ ಗುಡ್ ಫಾರ್ ಯು ಸ್ಕಿನ್ನಿಗೆ. ಅವ್ರು ಕೊಡೋದು ಕರೆಕ್ಟಾಗಿ ನಮ್ಮ ಸ್ಕಿನ್ನಿಗೆ ಸೂಟ್ ಆಗೋ ಥರ ಇರುತ್ತೆ. ಮುಂಚೆ ನಂದು ಈ ಥರ ಇರಲಿಲ್ಲ ಸ್ಕಿನ್. ಮುಂಚೆ ನಾನು ಬೇರೆ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೆ. ಆವಾಗ ಮೈ ಸ್ಕಿನ್ ವಾಸ್ ನಾಟ್ ದಿಸ್ ಗುಡ್, ಬಟ್ ಇವಾಗ ಐ ಫೀಲ್ ಗುಡ್. ಜಸ್ಟ್ ಇವಾಗ ಉಳ್ಕೊಂಡಿರೋದಂದರೆ ಇದೊಂದೇ ಮಾರ್ಕ್, ಅದು ಕೂಡ ಇಟ್ಸ್ ಗೆಟಿಂಗ್ ಡ್ರೈಡ್. ಸೊ ನೀವೇನಾರ ನನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೈ ಆನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.